ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ ಆಗಿರುವಂತಹ ತ್ರಿವಿಕ್ರಮ್, ಭವ್ಯಗೌಡ, ಮೋಕ್ಷಿತಾ ಈ ಮೂರೂ ಜನದ ಬಗ್ಗೆ ಒಂದೇ ಒಂದು ವಿಷಯನ ಹೇಳಬೇಕು ಅಂತೇಳಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿನ್ನ ಬಿಡಲಾರೆ ಅನ್ನೋ ರೀತಿ ಭವ್ಯಗೌಡ ಹೆಂಗಪ್ಪ ಅಂತಂದ್ರೆ ನಾನಿನ್ನ ಬಿಡಲಾರೆ ತ್ರಿವಿಕ್ರಮ್ ಅನ್ನೋ ರೀತಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಲಾಂಚ್ ಆದ್ರಿಂದ ಇಲ್ಲಿ ಟಿಲ್ ಡೇ ವರೆಗೂ ಆಯ್ತಾ, ವಾಶ್ರೂಮಿಗೆ ಒಂದಕ್ಕೆ ತ್ರಿವಿಕ್ರಮ್ ಜೊತೆ ಹೋಗಲ್ಲ ಭವ್ಯಗೌಡ. ಅದೊಂದು ಫ್ರೀಡಮ್ ಇದೆ ತ್ರಿವಿಕ್ರಮ್ ಅವರಿಗೆ. ವಾಶ್ರೂಮ್ ಒಂದರಲ್ಲಿ ತುಂಬಾ ಚೆನ್ನಾಗಿ ಒಂದು ಫ್ರೀಡಮ್ ಇದೆ. ಅದು ಬಿಟ್ರೆ ನೀನು ಎಲ್ಲಾ ಕಡೆಯಲ್ಲೂ ಕೂಡ ನಮ್ಮ ಭವ್ಯಗೌಡ ತ್ರಿವಿಕ್ರಮ ಸುತ್ತನೇ ಸುತ್ತುತ್ತಾರೆ. ಒಂಥರ ಈ ಅಯಸ್ಕಾಂತ ತರ 24x7 ತ್ರಿವಿಕ್ರಮ್ ಅವ್ರನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ಭವ್ಯಗೌಡನ ನೋಡಕ್ಕೆ ಚಾನ್ಸೇ ಇಲ್ಲ ಅಂತಂದ್ರೆ ಅಲ್ಲಿ ಬಿಗ್ ಬಾಸ್ ಗಾರ್ಡನ್ ಅಲ್ಲಿ ಸೋಫಾದಲ್ಲಿ ಆಯ್ತಾ ತ್ರಿವಿಕ್ರಮ್ ಅವ್ರ ಜೊತೆ ಕುತ್ಕೊಂಡಿರ್ತಾರೆ. ಅದು ಬಿಟ್ರೆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡಿರ್ತಾರೆ. ಅದು ಬಿಟ್ರೆ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಒಟ್ಟಿಗೆ, ಕಾಫಿ ಒಟ್ಟಿಗೆ, ತಿಂಡಿ ಒಟ್ಟಿಗೆ ಆಯ್ತಾ. ಅದೇ ನಾನು ಏನ್ ಹೇಳ್ತಾ ಇದೀನಿ, ವಾಶ್ರೂಮ್ ಒಂದು ತ್ರಿವಿಕ್ರಮ್ ಅವ್ರ ಜೊತೆ ಹೋಗಲ್ಲ ಭವ್ಯಗೌಡ. ಅದ್ ಬಿಟ್ಟು ನೀನ್ ಎಲ್ಲಾ ಕಡೆ ಭವ್ಯಗೌಡ ಇರ್ತಾರೆ. ಅವರು ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದಾರೆ. ಹೇಗೆ ಮಿನಿ ಸೀಸನ್ ಬಿಗ್ ಬಾಸ್ ನಡೆಯಬೇಕಾದ್ರೆ ಗೀತಾ ಸೀರಿಯಲ್ ಹೀರೋ ಜೊತೆ ಹೇಗೆ ಪ್ರೀ ಪ್ಲಾನ್ಡ್ ಆಗಿ ಬಂದು ಅಲ್ಲಿ ಒಟ್ಟಿಗೆ ಒಂದು ವೀಕ್ ಆಯ್ತಾ ಫ್ಲರ್ಟ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಆಯ್ತಾ ಒಂದು ವೀಕ್ ಆಯ್ತಾ ಸೂಪರ್ ಆಗಿ ಗೇಮ್ ಆಡ್ಕೊಂಡು ಹೊರಗಡೆ ಬಂದ್ರಲ್ವಾ ಭವ್ಯಗೌಡ, ಅದೇ ರೀತಿ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಆಯ್ತಾ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ತ್ರಿವಿಕ್ರಮ್ ಅವ್ರ ಜೊತೆ ನಾನು ಇಡೀ ಬಿಗ್ ಬಾಸ್ ನನ್ನ ಜರ್ನಿ ತ್ರಿವಿಕ್ರಮ್ ಅವ್ರ ಒಟ್ಟಿಗೆ ಇರಬೇಕು, ಬೇರೆ ಯಾರ ಒಟ್ಟಿಗೂ ಇರಬಾರ್ದು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ಬಂದಂತಹ ಭವ್ಯಗೌಡ ತ್ರಿವಿಕ್ರಮ್ ಅವ್ರನ್ನ ಬಿಟ್ಟು ಗೇಮೇ ಆಡಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಭವ್ಯಗೌಡನ್ಗೆ ಪೊಟೆನ್ಷಿಯಲ್ ಇಲ್ಲ ಅಂತಲ್ಲ, ಭವ್ಯಗೌಡ ಸೂಪರ್ ಆಗಿ ಗೇಮ್ ಆಡ್ತಾರೆ. ಆದ್ರೆ ಭವ್ಯಗೌಡ ಈ ಬಿಗ್ ಬಾಸಿನ ಒಂದು ಆಯ್ತಾ ಎಂತ ಹೇಳ್ತಾರಲ್ಲ ಮರ್ಮವನ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳೋದಾದ್ರೆ ಅವರಿಗೆ ಮಿನಿ ಸೀಸನ್ ಅಲ್ಲಿ ಬಂದಾಗಲೇ ಗೊತ್ತಿದೆ. ಯಾಕೆ ಅಂತಂದ್ರೆ ಈ ನಮ್ಮ ಯೂತ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ಒಬ್ರು ಈ ನಿಬ್ಬಿಸ್ತಾರ ಆಯ್ತಾ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಲವ್ ಮಾಡೋ ರೀತಿ ಡ್ರಾಮಾ ಮಾಡಿದ್ರೆ ಅಂತವ್ರನ್ನ ಹೈಲೈಟ್ ಮಾಡ್ತಾರೆ, ಅಂತವ್ರದ್ದು ವಿಡಿಯೋಗಳನ್ನ ಹೆಚ್ಚಾಗಿ ಮಾಡ್ತಾರೆ, ಅಂತವ್ರನ್ನ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಅದು ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು. ಅದನ್ನ ಅರಿತಂತಹ ಭವ್ಯಗೌಡ ಓಕೆ ಇದು ನಮ್ಗೊಂದು ಚಾನ್ಸು ಅಂತ ಹೇಳ್ಬಿಟ್ಟು ಗೇಮನ್ನ ಆ ತರ ಆಡಿದ್ರು ಕೂಡ ಓಕೆ ನಮಗೊಂದು ಬೂಸ್ಟರ್ ಬೇಕಲ್ವಾ, ನಮಗೊಂದು ಸಪೋರ್ಟಿಂಗ್ ಸಿಸ್ಟಮ್ ಬೇಕಲ್ವಾ. ಆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಅವ್ರು ಯಾರನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ತ್ರಿವಿಕ್ರಮ್ ಒಂದು ಆಯ್ತಾ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಇಟ್ಕೊಂಡಿದ್ದಾರೆ. ಡೇ 1 ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದ ದಿನದಿಂದ ಇಲ್ಲಿವರೆಗೂ ಕೂಡ ತ್ರಿವಿಕ್ರಮ ಒಟ್ಟಿಗೆ ಯಾಕೆ ಅವ್ರು ಜರ್ನಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ನಮ್ಮ ಭವ್ಯಗೌಡೊಂದು ಈ ಬಿಗ್ ಬಾಸ್ ಕನ್ನಡ ಸೀಸನ್ 11 ಜರ್ನಿ ಇಷ್ಟು ಸ್ಮೂತ್ ಆಗಿ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಮುಂದೆ ಹೋಗಕ್ಕೆ ಕಾರಣ ಏನು ಅಂದ್ರೆ ತ್ರಿವಿಕ್ರಮ್ ಅವರು. ಯಾಕೆ ಅಂದ್ರೆ ತ್ರಿವಿಕ್ರಮ್ ಅವ್ರ ಒಟ್ಟಿಗೆನೆ ಅವರ ಆದಿಯನ್ನು ಆಯ್ತಾ ಅವರು ಸೀದಾ ಅಂದ್ರೆ ಯಾವುದೇ ತರದ ಅಡ್ಡಿ ಅಡಚಣೆಗಳಿಲ್ದಂಗೆ ಸಲೀಸಾಗಿ ಫೈನಲ್ ತಲುಪಿದ್ದಾರೆ ಅಂತಾನೆ ಹೇಳ್ಬೋದು ಭವ್ಯಗೌಡ. ಇಲ್ಲಿ ನೋಡೋರ್ಗೆ ಆಯ್ತಾ ಅದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಆಯ್ತಾ ಈ ತರ ಡ್ರಾಮಾಗಳು ಮಾಡ್ಕೊಂಡು ಈ ತರ ನಿಬ್ಬಿ ಫ್ಲರ್ಟಿಂಗ್ ಮಾಡ್ಕೊಂಡು ಬಿಗ್ ಬಾಸ್ ಜರ್ನಿಲಿ ಆಯ್ತಾ ಉಳ್ಕೊಳಕ್ಕೋಸ್ಕರವಾಗೇನೆ ಈ ಡ್ರಾಮಾಗಳು ಇದಾವಲ್ಲ ಇವ್ ಯಾವೂ ಕೂಡ ವರ್ಕೌಟ್ ಆಗಲ್ಲ. ಹೊರಗಡೆ ಜಗತ್ತಿನಲ್ಲಿ ಬಂದಾದ್ಮೇಲೆ ಕೂಡ ಇವ್ ಯಾವೂ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಈ ತರ ಫ್ಲರ್ಟ್ ಮಾಡ್ಕೊಂಡು ಒಂದು ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಬಿಗ್ ಬಾಸ್ ಮನೇಲಿ ಉಳ್ಕೊಳಕ್ಕೋಸ್ಕರವಾಗಿ ಏನೆಲ್ಲ ಮಾಡಿದಂಥವ್ರು ಕೂಡ ಇವತ್ತು ಆಯ್ತಾ ಯಾವುದೇ ಆಯ್ತಾ ಅವರ ಫ್ಯೂಚರ್ ಅಲ್ಲಿ ಮುಂದೆ ಬಂದಿರೋದು ಗೊತ್ತಾಗ್ತಾ ಇಲ್ಲ. ಆ ಕ್ಷಣಕ್ಕೆ ಮಾತ್ರ ಅವ್ರು ಬಿಗ್ ಬಾಸ್ ಮನೇಲಿ ಇರೋಕ್ಕೋಸ್ಕರವಾಗಿ ಈ ರೀತಿ ಮಾಡ್ಬೋದು, ಬಿಟ್ರೆ ಹೊರಗಡೆ ಬಂದ್ಮೇಲೆ ಅವ್ರ ಫ್ಯೂಚರ್ಗೆ ಒಳ್ಳೇದಾಗುತ್ತಾ ಇದರಿಂದ ಅಂದ್ರೆ ಖಂಡಿತವಾಗೂ ಇಲ್ಲ. ಯಾಕೆ ಅಂತಂದ್ರೆ ಸಿಂಗಲ್ ಆಗಿ ಗೇಮ್ ಆಡಿರೋರನ್ನೇ ಇಲ್ಲಿವರೆಗೂ ಕೂಡ ಆಯ್ತಾ ತುಂಬಾ ಚೆನ್ನಾಗಿ ಆಯ್ತಾ ಅವ್ರು ಮುಂದೆ ಬರ್ತಾ ಇರೋದು. ಯಾಕೆ ಅಂತಂದ್ರೆ ಯಾವುದೇ ಒಂದಾಗ್ಲಿ ಆಯ್ತಾ ಫ್ಯೂಚರಿಗೆ ಇದನ್ನ ಅಳವಡಿಸ್ಕೊಳಕ್ಕೆ ಆಗುತ್ತಾ ಅಂದ್ರೆ ಖಂಡಿತವಾಗೂ ಆಗಲ್ಲ. ಭವ್ಯಗೌಡ ಹೆಂಗೆ ಅಂತಂದ್ರೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಇರೋದು ನಾನಿನ್ನ ಬಿಡಲಾರೆ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ ತ್ರಿವಿಕ್ರಮ್ ಅವ್ರನ್ನ ಅವ್ರು ಯಾರಿಗೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಹಾಗೆ ನಾನು ಮೋಕ್ಷಿತನ ವಿಷಯಕ್ಕೆ ಬರೋದಾದ್ರೆ ಇದು ಒಂದು ಕಾರಣಕ್ಕೇನೆ ಮೋಕ್ಷಿತ ಯಾಕೆ ತ್ರಿವಿಕ್ರಮ್ ಅವ್ರ ಹತ್ರಕ್ಕೆ ಹೋಗಲ್ಲ ಅಂತಂದ್ರೆ ಮೋಕ್ಷಿತನಿಗೆ 100% ಗೊತ್ತಿದೆ. ನಾನು ಎಷ್ಟೇ ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಒಳ್ಳೇದು ಮಾತನಾಡಿದ್ರು ತ್ರಿವಿಕ್ರಮ್ ಅವ್ರ ಜೊತೆ ಹೋದ್ರು ಕೂಡ ಭವ್ಯಗೌಡ ಬಿಡಲ್ಲ. ಅಲ್ಲಿ ಏನಾದ್ರೂ ಒಂದು ಕ್ರಿಯೇಟ್ ಮಾಡ್ತಾರೆ. ನೀವೇ ನೋಡಿದಿರ ಮಾತಿಗೆ ಮುಂಚೆ ಅಳೋದು ಭವ್ಯಗೌಡಂದು ಇಷ್ಟೇ ಸೀನು. ಮಾತಿಗೆ ಮುಂಚೆ ಅಳುತ್ತಾರೆ, ಡ್ರಾಮಾ ಮಾಡ್ತಾರೆ, ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಅದನ್ನ ನಂಬಿ ನಮ್ಮ ತ್ರಿವಿಕ್ರಮ್ ಅವರು ಅವ್ರ ಆಟದ ಕಡೆ ಅವ್ರ ಗಮನ ಹರಿಸೋದನ್ನ ಬಿಡ್ತಾ ಇದ್ದಾರೆ. ಅವ್ರ ಆಟದಲ್ಲಿ ಎಲ್ಲೋ ಆಯ್ತಾ ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನಿಜವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ ಜೊತೆಗೆ ಹೋಗಿ ಆಟ ಆಡಬೇಕು ಅನ್ನೋ ಆಸೆ ಇದೆ. ಮೋಕ್ಷಿತನ ಹತ್ರ ಕೂತ್ ಮಾತಾಡ್ಬೇಕು ಅನ್ನೋ ಆಸೆ ಇದೆ. ಮೋಕ್ಷಿತನ ಹತ್ರ
ತುಂಬ ಆಯ್ತಾ ಸಲಿಗೆಯಿಂದ ಮಾತಾಡಬೇಕು ಅನ್ನೋ ಆಸೆ ಇದೆ, ಹಾಗೆ ಮೋಕ್ಷಿತ ಒಟ್ಟಿಗೆ ಇರಬೇಕು ಅನ್ನೋ ಆಸೆನೂ ಇದೆ. ಆದರೆ ಅದು ಯಾಕೆ ಸಾಧ್ಯವಾಗ್ತಿಲ್ಲ ಅಂದರೆ ಇಲ್ಲಿ ಭವ್ಯಗೌಡ ತ್ರಿವಿಕ್ರಮ್ ಅವ್ರನ್ನ ಅಯಸ್ಕಾಂತ ಥರ ಆಯ್ತಾ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಭವ್ಯಗೌಡನಿಗೆ ಗೊತ್ತು ತ್ರಿವಿಕ್ರಮ್ ಅವ್ರನ್ನ ನಾನು ಬಿಟ್ಟಿದ್ದೆ ಆದರೆ ಈ ಮನೆಯಲ್ಲಿ ನನಗೆ ಯಾರ ಸಪೋರ್ಟು ಇಲ್ಲ, ಯಾರು ನಾನು ನಂಬಲ್ಲ. ತ್ರಿವಿಕ್ರಮ್ ಅವ್ರ ಜೊತೆಗೆ ಆಗೋ ಈಗೋ ಆಯ್ತಾ 90 ದಿನ ಕಳೆದಿದ್ದೀನಿ, ಇನ್ನೊಂದು 20 ದಿನ ಹಿಂಗೆ ತ್ರಿವಿಕ್ರಮ್ ಅವ್ರ ಜೊತೆ ಈ ಜರ್ನಿನ ಮುಂದೆ ತಗೊಂಡೋದ್ರೆ ಹೆಂಗೋ ಫೈನಲಿಗೆ ಹೋಗ್ತೀನಿ ಅಂತೇಳಿ ಅವರು ದೃಢವಾಗಿ ನಂಬಿದ್ದಾರೆ. ಹಾಗಾಗಿ ತ್ರಿವಿಕ್ರಮ್ ಅವ್ರನ್ನ ನಾನಿಂದ ಬಿಡಲಾರೆ. ಅವರು ಫೈನಲ್ ಡೇ ಕಪ್ಪು ಯಾರು ಅಂತೇಳಿ ನಮ್ಮ ಸುದೀಪ್ ಸರ್ ಅವರು ಕಪ್ ಕೊಟ್ಟು ನಂತರ ಅವ್ರ ಮನೆಗೆ ಹೋಗ್ತಾರೆ ನೋಡಿ, ಅಲ್ಲಿ ತನಕ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಬಿಡಲ್ಲ. ಓಕೆ, ಹೊರಗಡೆ ಹೋದಾದ್ಮೇಲೆ ಕಣ್ಣೀರು ಒರ್ಸಕ್ಕೆ ತ್ರಿವಿಕ್ರಮ್ ಅವ್ರು ಇರ್ತಾರೆ ಅಂತ ಕೇಳೋದಾದ್ರೆ 100% ಇರಲ್ಲ. ಯಾಕಂದ್ರೆ ಸುದೀಪ್ ಸರ್ ಅವರೇ ಸಂಡೇ ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ ಕಣ್ಣೀರು ಒರ್ಸಕ್ಕೆ ತ್ರಿವಿಕ್ರಮ್ ಅವ್ರು ಇರಲ್ಲ, ಅವಾಗ ಇವರೇ ಇರೋದು, ಬೇರೆಯವ್ರು ಯಾರಿದಾರಲ್ಲ ಅವರೇ ಇರ್ತಾರೆ. ಯಾಕೆಂದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ನಮಗೆ ಗೊತ್ತು ಅನ್ನೋದು ಹೇಳಿದ್ದಾರೆ ಸುದೀಪ್ ಸರ್ ಅವರು. ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಕ್ರಿಕೆಟ್ ಆಡೋದ್ರಿಂದ ಸುದೀಪ್ ಸರ್ ಅವ್ರ ಜೊತೆ ಅವ್ರ ಜೊತೆನೆ ಅವರೊಟ್ಟಿಗೆ ಇರೋದ್ರಿಂದ ತ್ರಿವಿಕ್ರಮ್ ಅವ್ರ ಬುದ್ಧಿ ಸುದೀಪ್ ಸರ್ ಅವ್ರಿಗೆ ಗೊತ್ತು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಚೈಲ್ಡ್ ಪರ್ಸನ್ ಅಲ್ಲ, ಚೈಲ್ಡ್ ಆಗಿ ಆಡೋ ಅಂತ ಮನುಷ್ಯ ಅಲ್ವೇ ಅಲ್ಲ. ತುಂಬಾ ಮೆಚುರಿಟಿ ಇರುವಂತಹ ತ್ರಿವಿಕ್ರಮ್ ಅವರಿಗೆ ಈ ಚೈಲ್ಡ್ ಹುಡುಗಿ ಜೊತೆ ಅವ್ರಿಗೆ ಯಾವುದೇ ತರದ ರಿಲೇಶನ್ಶಿಪ್ ಆಗಲಿ ಸಂಬಂಧ ಆಗಲಿ ಇರಲ್ಲ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಲ್ಲದೆ ತ್ರಿವಿಕ್ರಮ್ ಅವರು ಒಂದೇ ಒಂದು ಇಂಟ್ರೋ ಅಲ್ಲಿ ಹೇಳಿರೋ ಪ್ರಕಾರವಾಗಿ ಮೈ ಮೇಲೆ ಬಿದ್ದು ಬರೋ ಅಂತ ಹುಡುಗಿರು ಅವರಿಗೆ ಇಷ್ಟ ಆಗಲ್ಲ. ಜೊತೆಲೇನೆ ಏನೋ ಒಂದು ಸ್ಕ್ರೀನ್ ಪ್ರೆಸ್ಸಿಗೋಸ್ಕರವಾಗಿ, ಒಂದು ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಜೊತೆಯಲ್ಲಿ ಕ್ಲೋಸ್ ಆಗಿ ಮೂವ್ ಮಾಡುವಂತಹ ಹುಡುಗಿರು ಅವರಿಗೆ ಇಷ್ಟ ಆಗಲ್ಲ. ತ್ರಿವಿಕ್ರಮ್ ಅವರೇ ಹೇಳಿದ್ದಾರೆ ಒಂದು ಇಂಟ್ರೋ ಅಲ್ಲಿ, ನನಗೆ ಯಾವಾಗ್ಲೂ ಎಂಥವನೇ ಬಂದು ಕಾಳಾಕಿದ್ರು ತಿರುಗಿ ನೋಡಿದಂಥ ಹುಡುಗಿನೇ ನನಗೆ ಇಷ್ಟ ಆಗೋದು ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರನೇ ಅವರು ಮೋಕ್ಷಿತನ ಯಾಕೆ ಇಷ್ಟಪಡ್ತಾರೆ ಅಂದರೆ, ಮೋಕ್ಷಿತ ಇದೊಂದು ವಿಷಯದಲ್ಲಿ ತುಂಬ ಖಡಕ್ ಆಗಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಯಾವುದನ್ನು ಕೂಡ ಮೋಕ್ಷಿತ ಇಲ್ಲಿವರೆಗೂ ಕೂಡ ಯಾರ ಒಂದು ಆಯ್ತಾ ಕಾಳು ಹಾಕಿದ್ರು ಬೀಳೋ ಅಂತಾರಲ್ಲ, ಯಾರ ಬಲೆಗೂ ಸಿಲುಕದ ಮೀನು ಮೋಕ್ಷಿತ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರ ಬಲೆಗೂ ಬೀಳಲ್ಲ ಮೋಕ್ಷಿತ, ತನ್ನ ಆಟ ಆಯ್ತು ತಾನಾಯ್ತು ಅಂತ. ಅದೇ ಕಾರಣಕ್ಕೆ ಅಲ್ವಾ ಉಗ್ರ ಮಂಜು ಅವರಿಗೆ ಹೇಗಾದ್ರೂ ಮಾಡಿ ಮೋಕ್ಷಿತ ನಮ್ಮ ಒಟ್ಟಿಗಿರ್ಲಿ ಅಂತಾನೆ ಅವರು ಟ್ರೈ ಮಾಡೋದು. ಅದಕ್ಕೆ ಮೋಕ್ಷಿತ ತ್ರಿವಿಕ್ರಮ್ ಅವರನ್ನು ಚೆನ್ನಾಗಿ ಮಾತಾಡ್ಸಿದ್ರೆ ನಮ್ಮ ಉಗ್ರ ಮಂಜು ಅವರಿಗೆ BP ಜಾಸ್ತಿಯಾಗಿ ಏನೇನೆಲ್ಲ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇಲ್ಲಿ ನಿಜವಾಗ್ಲೂ ಬಲಿಪಶು ಆಗಿರೋದು ಯಾರು ಗೊತ್ತಾ, ತ್ರಿವಿಕ್ರಮ್ ಅವರು ಅಂತ ಹೇಳ್ತೀನಿ. ತ್ರಿವಿಕ್ರಮ್ ಅವರು ಆ ಕಡೆನೂ ಇರಕ್ಕಾಗದೆ ಈ ಕಡೆನೂ ಇರಕ್ಕಾಗ್ದಲೆ ಮಧ್ಯದಲ್ಲಿ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ದೇನೆ ಆಯ್ತಾ ಅವ್ರ ಪಾಡಿಗೆ ಅವ್ರು ಇರಕ್ಕೂ ನಮ್ಮ ಭವ್ಯಗೌಡ ಬಿಡ್ತಾ ಇಲ್ಲ ತ್ರಿವಿಕ್ರಮ್ ಅವ್ರನ್ನ. ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೂ ಬಿಡಲ್ಲ, ನಂದೆಲ್ಲಿ ಇಡೋಣ ಅಂತ ಮಧ್ಯಕ್ಕೆ ಬರ್ತಾರೆ. ತ್ರಿವಿಕ್ರಮ್ ಅವರಿಗೆ ಯಾವುದನ್ನು ಕೂಡ ಈ ಕಡೆ ಒಟ್ಟಿಗೆ ಇರೋದು ಬಿಡೋದು ಒಂದು ಗೊತ್ತಾಗದೆ ಇಲ್ದೇನೆ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಭವ್ಯಗೌಡನಿಂದ ತ್ರಿವಿಕ್ರಮ್ಗೆ ಏನಾದರೂ ಲಾಭ ಆಗ್ತಿದೆಯಾ ಅಂದರೆ ಖಂಡಿತವಾಗೂ ಲಾಭ ಆಗ್ತಾ ಇಲ್ಲ. ಹೋಗ್ಲಿ ವಿನ್ನಿಂಗ್ ಆದ್ರೂ ತ್ರಿವಿಕ್ರಮ್ ಅವ್ರು ವಿನ್ ಆಗಕ್ಕಾದ್ರೂ ಭವ್ಯಗೌಡ ಜೊತೆಗಿರೋದು ಲಾಭ ಆಗುತ್ತೆ ಅಂದರೆ 100% ಆಗಲ್ಲ ಅಂತೀನಿ, ಅದೇ ಮೈನಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಅದಲ್ಲದೆ ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡ್ಕೊಂತಿರೋದು ಯಾರು ಅಂದರೆ ಭವ್ಯಗೌಡರು. ಭವ್ಯಗೌಡವ್ರನ್ನ ತ್ರಿವಿಕ್ರಮ್ ಅವ್ರು ಯಾವತ್ತೂ ಕೂಡ ಯೂಸ್ ಮಾಡಿಲ್ಲ. ಯಾಕೆಂದ್ರೆ ಅವರು ಒಂದು ತಂಗಿ ಥರ ನೋಡ್ಕೊಂಡು ಒಂದು ಫ್ರೆಂಡ್ ಥರ ತುಂಬ ಸಪೋರ್ಟೇ ಮಾಡಿದ್ದಾರೆ. ಬಿಟ್ಟರೆ ಮೋಕ್ಷಿತನ್ನ ಅವರು ತುಂಬ ಇಷ್ಟಪಡ್ತಾರೆ. ಬಟ್ ಅವ್ರು ಯಾವತ್ತೂ ಕೂಡ ಅದನ್ನ ಹೋಗಿ ಹೇಳೋದಾಗ್ಲಿ ಮಾಡೋದಾಗ್ಲಿ ಆಯ್ತಾ ತುಂಬಾ ಆಯ್ತಾ ಡಿಗ್ನಿಫೈ ಆಗಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದು ಒಂದು 7-8 ಕೋಟಿ ನೋಡುವಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಈ ಬಿಗ್ ಬಾಸ್ ಅನ್ನೋದು ಒಂದು ಬಿಗ್ ರಿಯಾಲಿಟಿ ಶೋ. ಇಲ್ಲಿ ನಾವು ಯಾರನ್ನೂ ಕೂಡ ಆಯ್ತಾ ತಪ್ಪಾಗಿ ಮಾತನಾಡೋದಾಗ್ಲಿ, ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು ಅನ್ನೋದಕ್ಕೋಸ್ಕರವಾಗಿ ಅವರು ಭವ್ಯಗೌಡ ಏನೆಲ್ಲ ಮಾಡಿದ್ರು ಕೂಡ, ತಪ್ಪೇ ಮಾಡಿದ್ರು ಕೂಡ ಓಕೆ ನಾನು ಇದೀನಿ ಸಪೋರ್ಟಿಗೆ, ನೀನೇನು ಎದುರು ಬೇಡ ಅಂತೇಳಿ ಒಂದು ಚಿಕ್ಕ ಹುಡುಗಿನ ಹೇಗೆ ಸಪೋರ್ಟ್ ಮಾಡ್ತಾರೆ ಆ ರೀತಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಭವ್ಯಗೌಡ ತ್ರಿವಿಕ್ರಮ್ ಅವ್ರನ್ನ ಬಿಡ್ತಾರ ಅಂತ ಕೇಳಿದ್ರೆ ಫೈನಲ್ ಮುಗಿದು ಅವ್ರ ಮನೆಗೆ ಹೋಗೋ ತನಕನೂ ತ್ರಿವಿಕ್ರಮ್ ಅವ್ರನ್ನ ಬಿಡಲ್ಲ. ಇದು ಅಂತೂ 100% ಸತ್ಯ. ನಾನಿನ್ನ ಬಿಡಲಾರೆ ತ್ರಿವಿಕ್ರಮ್ ಅನ್ನೋ ಮೂಡಲ್ಲಿದ್ದಾರೆ ನಮ್ಮ ಭವ್ಯಗೌಡ. ಖಂಡಿತವಾಗೂ ತ್ರಿವಿಕ್ರಮ್ ಅವ್ರನ್ನ ಟಿಲ್ ಫೈನಲ್ ಮುಗಿಯೋ ತನಕನೂ ಭವ್ಯಗೌಡ ಬಿಡಲ್ಲ. ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವ್ರು ಇದ್ರೇನೆ ಭವ್ಯಗೌಡನ ಜರ್ನಿ ಅಲ್ಲಿ ಸಲೀಸಾಗಿ ಆಗೋದು, ಹಾಗಾಗಿ ಬಿಡಲ್ಲ. ಇದರಿಂದ ಲಾಸ್ ಯಾರಿಗೆ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಅಂತೀನಿ. ತ್ರಿವಿಕ್ರಮ್ ಮೋಕ್ಷಿತ ನಿಜವಾಗ್ಲೂ ಕೂಡ ಮೆಚುರಿಟಿ ತುಂಬಾ ಇದೆ. ಹಾಗಾಗಿ ಅವ್ರು ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೂ ಕೂಡ ಅವ್ರು ಮಾತಾಡ್ಬೋದು, ಇಲ್ಲೇ ಮಾತಾಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಭವ್ಯಗೌಡ ಹೆಂಗಪ್ಪ ಅಂದರೆ ತ್ರಿವಿಕ್ರಮ್ ಮೋಕ್ಷಿತ ಮಧ್ಯದಲ್ಲಿರುವಂತಹ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಆ ಬ್ರಿಡ್ಜು ಜಾಸ್ತಿ ದಿನ ಇರಲ್ಲ. ಫೈನಲ್ ಮುಗಿದ್ಮೇಲೆ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ. ಆಮೇಲೆ ಅವ್ರವ್ರ ಡಿಸಿಷನ್ ಅವ್ರವರಿಗೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಬಾಯ್.